ನಮಸ್ಕಾರ ಕರ್ನಾಟಕ. ಸೊ ಏನು ಇಷ್ಟು ದಿನ ಊರೂರು ತಿರುಗ್ತಿದ್ದವನು ಸಡನ್ನಾಗಿ ಅಡುಗೆ ಮನೆಗೆ ಬಂದುಬಿಟ್ಟಿದ್ದೀನಿ ಅಂದ್ಕೊಂಡ್ರಾ? ಏನಂದರೆ ಹಂಗೆ ಮನೇಲಿ ಕೂತಿದ್ದೆ, ಸುಮ್ಮನೆ ಬೇಜಾರಾಗ್ತಿತ್ತು, ಬ್ಯಾಚುಲರ್ಸ್ ರೂಮ್ ಬೇರೆ. ಸೊ ಹಾಗಾಗಿ ಇವತ್ತು ಟೊಮೊಟೊ ಕರಿ ಟ್ರೈ ಮಾಡೋಣ ಅಂತ, ಹೊಸ ರೆಸಿಪಿ ಅಂದರೆ ಟೊಮೊಟೊ ಗೊಜ್ಜು ಕನ್ನಡದಲ್ಲಿ. ಸೊ ಬನ್ನಿ ಶುರು ಮಾಡೋಣ. ಇಲ್ಲಿ ಇದೆ ನನ್ನ ಅವತಾರ, ಕ್ಯಾಮ್ರಾ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮೈಕ್ ಇಲ್ಲಿದೆ, ಸ್ಟಾರ್ಟ್ ಮಾಡೋಣ. ಈಗ ನಮಗೆ ಬೇಕಾಗಿರುವಂಥ ತರಕಾರಿ ಎಲ್ಲ ಒಂದೊಂದಾಗಿ ಆಯ್ಕೆ ಮಾಡ್ಕೊಳ್ಳೋಣ. ಏನು ಬೇಕು? ಫಸ್ಟು ಟೊಮೊಟೊ ಗೊಜ್ಜೆಲ್ಲ ಮಾಡ್ತಾ ಇರೋದು. ಟೊಮೊಟೊ ಬೇಕು, ಟೊಮೊಟೊ ಇಲ್ಲೈತೆ, ಈರುಳ್ಳಿ ಇಲ್ಲೈತೆ, ಆಮೇಲೆ ಮೆಣಸಿನ್ಕಾಯಿ ಬೇಕು, ಹಸಿಮೆಣ್ಸಿನ್ಕಾಯಿ ಇಲ್ಲೈತೆ. ಓಕೆ, ಲಾಸ್ಟ್ ಕೊತ್ತಂಬರಿ ಸೊಪ್ಪ, ಇದು ಮೆಂತೆ ಹೋಗ್ಬಿಟ್ಟೈತೆ, ಅದು ಬೇಡ. ಕರ್ಬೇವಿನ ಸೊಪ್ಪು ಬೇಕು, ತೆಗೆದಿಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಬೇಕು, ತೆಗೆದಿಟ್ಕೊಳ್ಳೋಣ. ಓಕೆ, ಅಷ್ಟೇ ಸಾಕು. ಬೆಳ್ಳುಳ್ಳಿ ಇಲ್ಲೇ ಇರಬೇಕಲ್ಲ. ಇಲ್ಲ, ಇಲ್ಲಿ ಬರೀ ಈರುಳ್ಳಿ ಐತೆ, ನಾವು ಬೆಳ್ಳುಳ್ಳಿ ಎತ್ಕೋಬೇಕು. ಎಷ್ಟು? ಒಂದು ಪೂರ್ತಿ ಉಂಡೆನಾ? ಟೊಮೊಟೊ ಗೊಜ್ಜು ಮಾಡೋಕ್ಕೆ ಫಸ್ಟು ತರಕಾರಿ ಹೆಚ್ಚೋ ಮಣೆ ಬೇಕು. ಇದೆ ನೋಡಿ ತರಕಾರಿ ಹೆಚ್ಚೋ ಮಣೆ, ಒಂಚೂರು ತೊಳೆದು ಬಿಡೋಣ. ಬೆಳಗ್ಗೆ ತಾನೇ ಅಡುಗೆ ಮಾಡಿ ಹೋಗಿದ್ರು, ಅಷ್ಟೊಂದೇನು ಕಷ್ಟ ಆಗಿರಲ್ಲ. ಸೊ ಸಾಕು, ಹಿಂಗೆ ಸ್ವಲ್ಪ ನೀರು ಹಾಕೊಂಡ್ರೆ ಬೇಜಾನ್. ಸೊ ಇದು ತರಕಾರಿ ಹೆಚ್ಚೋ ಮಣೆ. ನೆಕ್ಸ್ಟ್ ಏನು ಬೇಕು? ಈರುಳ್ಳಿ ಹಾಕಬೇಕು. ಒಂದು ಇದರಲ್ಲಿ ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂತ ನನಗಂತೂ ಗೊತ್ತಾಗಲ್ಲ. ಸುಮಾರಾಗಿ ಕಾಣಿಸ್ತೈತೆ. ಓಕೆ, ಡನ್. 2 ಈರುಳ್ಳಿ, ಆಮೇಲೆ ಟೊಮೆಟೊ ಇವೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು, ಯಾವುದು ಇಲ್ಲೋಗಿ ಶಾಪಿಂಗಲ್ಲೆಲ್ಲ ಸಂತೆಯಲ್ಲೆಲ್ಲ ತಂದಿರೋದಲ್ಲ. ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು. 2 ಟೊಮೆಟೊ, 2 ಈರುಳ್ಳಿಗೆ 2 ಟೊಮೆಟೊ. ಡನ್. ಎತ್ತಿಟ್ಬಿಡೋಣ ಹಂಗೆ, ಇದನ್ನ ಯೂಸ್ ಇಲ್ಲ. ಇದು ಹಚ್ಚೋಕ್ಕೆ ಚಾಕು ಬೇಕಲ್ವಾ? ಚಾಕು ಇಲ್ಲೇ ಇರುತ್ತೆ, ಇದಲ್ಲ ಹೊಸದು, ಇನ್ನೊಂದಿತ್ತು. ಚಾಕು ವೇರ್ ಆರ್ ಯು? ಇಲ್ಲೇ ಐತೆ, ಕಟ್ ಮಾಡೋಣ. ಇದಕ್ಕೂ ಮುಂಚೆ ಒಂದು ತಟ್ಟೆ ಎತ್ಕೊಳ್ಳೋಣ. ತಟ್ಟೆನೂ ರೆಡಿ. ಫಸ್ಟು ಈರುಳ್ಳಿನ ಏನು ಮಾಡಬೇಕು? ಸಿಪ್ಪೆ ಎಲ್ಲ ತೆಗಿಬೇಕು. ಅಯ್ಯೋ, ಅಂತೂ ಇಂತೂ ಈಗ ಒಂದು ಈರುಳ್ಳಿ ಸಿಪ್ಪೆ ಬಿಡಿಸಿದ್ದಾಯಿತು. ಈಗ ಇನ್ನೊಂದು ಈರುಳ್ಳಿ ಸಿಪ್ಪೆ ಬಿಡಿಸುವ ಸಮಯ. ಅಂತೂ ಇಂತೂ ಈರುಳ್ಳಿ ಸಿಪ್ಪೆ ಬಿಡಿಸಿದ್ದು ಮುಗೀತು. ಬನ್ನಿ ಈಗ ತೊಳೆಯೋಣ. ಇದನ್ನ ಯಾವುದೇ ಒಂದು ತರಕಾರಿನ ಫಸ್ಟು ತೊಳಿಬೇಕು. ಟೊಮೊಟೊನೂ ತೊಳ್ಕೊಂಬಿಡೋಣ, ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತೀವಲ್ಲ ಅದಕ್ಕೆ. ಈರುಳ್ಳಿ ಟೊಮೊಟೊ ತೊಳೆದಾಯಿತು. ಬನ್ನಿ ಹಚ್ಚೋಣ ಇವಾಗ. ಏನೂ ದುಃಖ ಆಗದೆ ಕಣ್ಣೀರು ಬರ್ಸುತ್ತೆ ಅಂದರೆ ಅದು ಈರುಳ್ಳಿ ಮಾತ್ರ ಅಲ್ವಾ? ಕಮೆಂಟ್ ಮಾಡಿ ಇನ್ನೊಂದು ಯಾವ್ದಾದ್ರು ಇದ್ದರೆ. ಈರುಳ್ಳಿ ಪಡ್ಕೊಂಬಂದಿರೋ ವರ ಇರಬೇಕಿದು. ತರಕಾರಿ ಹಚ್ಚೋದು ಕಲಿಬೇಕು ಫಸ್ಟ್ ನಾವು, ಅಡುಗೆ ಮಾಡೋದಕ್ಕಿಂತ ಮುಂಚೆ. ಅಂತೂ ಇಂತೂ ಈರುಳ್ಳಿ ಹಚ್ಚಿ ಮುಗಿಸಿದ್ವಿ. ಟೊಮೊಟೊ ಹಚ್ಬೇಕೀಗ. ಟೊಮೊಟೊ ಹೆಂಗೆ ಹಚ್ಚೋದು? ಯಾವ ಆ್ಯಂಗಲಿಂದ ಹಚ್ಬೇಕಿದ್ನ? ಸೆಂಟ್ರ್ ಕುಯ್ಯೋಣ. ಹಿಂಗೊಂದು ಹಚ್ಚಿ, ಒಂದು ಟೊಮೊಟೊ ಖತಮ್. ಟೊಮೊಟೊ ರೆಡಿ. ಟೊಮೊಟೊ ಆದಮೇಲೆ ಮೆಣಸಿನ್ಕಾಯಿ ಪ್ಯಾಕೆಟಲ್ಲಿ ಐತಿ, ಇನ್ನೂ ಓಪನ್ ಮಾಡಿದ. ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ಬೋದು ನೀವು, ಇಲ್ಲಿ ಇದೆ ಹಸಿಮೆಣ್ಸಿನ್ಕಾಯಿ. ಹಸಿರುಗಿರುತ್ತಲ್ಲ, ಅದಕ್ಕೆ ಇದನ್ನ ಹಸಿಮೆಣ್ಸಿನ್ಕಾಯಿ ಅಂತ ಕರಿತೀವಿ. 1 2 3 ಸಾಕಾ? 4 ಹಾಕೋಣ. ಖಾರ ಜಾಸ್ತಿ ಇಲ್ಲ ಅನಿಸುತ್ತಿದೆ. ತೊಳೆದು ಬಿಡೋಣ ಎಲ್ಲನೂ. ಎಲ್ಲ ತರಕಾರಿನೂ ತೊಳಿಬೇಕು. ಈ ಥರ ತೊಳೆದು ಈ ಕಡೆ ಹಿಡ್ಕೊಂಬಂದು ಹಚ್ಚಬೇಕೀಗ. ಮೆಣಸಿನ್ಕಾಯಿ ಆಯಿತು. ಕರ್ಬೇವಿನ ಸೊಪ್ಪು ಯಾವುದ್ಯಾವ್ದು ಬೇಕು ಆಯ್ದಿಟ್ಕೊಳ್ಳೋಣ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕರಿಬೇವು ಒಳಗಡೆ ಎತ್ತಿಟ್ಬಿಡೋಣ. ಕರ್ಬೇವಿನ ಸೊಪ್ಪನ್ನ ಫ್ರಿಜ್ಜಲ್ಲಿ, ಮೆಣಸಿನ್ಕಾಯಿನ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಮುಗೀತಿದ್ರೆ ಕೆಲಸ ಏನಿಲ್ಲ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಹಚ್ಬೇಕಾ ಹಂಗೆ ಇಡಬೇಕಾ ಗೊತ್ತಿಲ್ಲ. ಕೊತ್ತಂಬರಿ ಸೊಪ್ಪು ಈಸ್ ಆಲ್ಸೋ ರೆಡಿ. ಇದು ಲಾಸ್ಟ್ಗೆ ಹಾಕೋದು. ಬೆಳ್ಳುಳ್ಳಿ. ಈರುಳ್ಳಿ ಬಿಡಿಸೋದು ಒಂದು ಟಾಸ್ಕ್ ಆದರೆ ಬೆಳ್ಳುಳ್ಳಿ ಬಿಡಿಸೋದೇ ಇನ್ನೊಂದು ದೊಡ್ಡ ಟಾಸ್ಕ್.
ಬೇಜಾರಾದರೆ ನಿದ್ದೆ ಮಾಡಬೇಕು ಅಂತಲೇ ಏನಿಲ್ಲ, ಈ ಥರ ಅಡುಗೆ ಮಾಡಿ ಕೂಡ ಟೈಮ್ ಪಾಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಒಂದು ರೇಂಜಿಗೆ ಸುಮ್ಮನೆ ಎರಡೆರಡು ಭಾಗ ಮಾಡಿದ್ದೀನಿ. ಈಗ ಒಂದು ಕಲ್ಲಿದೆ ನಮ್ಮ ಹತ್ರ, ಆ ಕಲ್ಲು ಹಿಡ್ಕೊಂಡು ಕುಟ್ಟೋಣ. ಬೆಳ್ಳುಳ್ಳಿ ಬಾಯಲ್ಲಿ ಬೆಳ್ಳುಳ್ಳಿ ಕಬಾಬ್ ಇದೆಲ್ಲ ಆಮೇಲೆ ಕ್ಲೀನ್ ಮಾಡೋಣ. ಈಗ ಸದ್ಯಕ್ಕೆ ಅರ್ಜೆಂಟ್ ಏನಿಲ್ಲ, ಇದನ್ನ ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇವಾಗ ರೆಡಿ ಫಾರ್ ಕುಕ್ಕಿಂಗ್. ಈಗ ಯಾವ್ಯಾವ ಪಾತ್ರೆ ಬೇಕೋ ಎಲ್ಲ ನೆತ್ಕೊಳ್ಳೋಣ. ಕುಕ್ಕರು ನೋ ನೆಸೆಸಿಟಿ, ದಿಸ್ ಈಸ್ ಎನಫ್ ಫಾರ್ ಅಸ್. ಈ ಬಾಣಲೆಲೇ ಈಗ ನಾವು ಕುಕ್ಕಿಂಗ್ ಮಾಡೋದು. ಬಿಸಿ ಮಾಡೋಕ್ಕಿಡೋಣ. ಹೆಂಗೆ ಕಾಣಿಸ್ತೈತೆ ವ್ಯೂ. ಈಗ ನೆಕ್ಸ್ಟು ಇದಕ್ಕೆ ಆಯಿಲ್ ಹಾಕಬೇಕು. ಅದಕ್ಕಿಂತ ಮುಂಚೆ ಒಂದು ಈ ಥರದ್ದು ಸೌಟ್ ಹಿಡ್ಕೊಬೇಕು, ತೊಳೆಯೋಣ. ಒಂದು ಲಿಸ್ಟ್ ಬರೆದಿದ್ದೀನಿ ರೀ, ಹೆಂಗೆ ಮಾಡಬೇಕಂತ ಬರ್ಕೊಂಡಿದ್ದೀನಿ. ಆಯಿಲ್ ಹಾಕಿ, ಆನಿಯನ್ ಹಾಕಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಫ್ರೈ ಮಾಡಬೇಕು. ಅವೆಲ್ಲ ತೆಗೆದಿಟ್ಕೊಬೇಕಲ್ಲ. ಈಗ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಚಿಲ್ಲಿ ಪೌಡ್ರೆಲ್ಲ ಆಮೇಲೆ. ಓಕೆ, ಕಡಲೆಬೇಳೆ, ಉದ್ದಿನಬೇಳೆ ಆಯಿತು. ನೆಕ್ಸ್ಟ್ ಏನು ಬರೆದಿದೆ, ಇದಕ್ಕೀಗ ಎಣ್ಣೆ ಹಾಕೋಣ. ಎಣ್ಣೆ ಲೀಟ್ರ್ ಗಟ್ಟಲೆ ಆಯಿತು ನಮ್ಮ ಹತ್ರ. ಚಿಕ್ಕ ಇದರಲ್ಲಿ ತುಂಬಿಟ್ಟಿಲ್ಲ, ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿರ್ತೀವಿ. ಒಂದು ಸ್ವಲ್ಪ ಎಣ್ಣೆ ಅಷ್ಟೇ, ಸನ್ಪ್ಯೂರ್. ಸಾಕು. ಎಣ್ಣೆ ಹಾಕ್ತೆ ಅಲ್ವಾ, ಮತ್ತೆ ವಾಪಸ್ ಆ ಜಾಗಕ್ಕೆ ಇಟ್ಬಿಟ್ಟು ಕೈ ಒರೆಸ್ಕೊಂಬಿಡೋಣ. ಎಣ್ಣೆ ಹಾಕಿದ್ಮೇಲೆ ಏನು ಹಾಕಬೇಕು, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಇದು ಆ್ಯಕ್ಚುಲಿ ನಾವು ಊಟ ಮಾಡುವಂಥ ಡೈನಿಂಗ್ ಟೇಬಲ್. ನಾವು ಇಲ್ಲೆಲ್ಲ ಸೆಂಟ್ರಲ್ಲಿ ನಮ್ಮದು ಕುಕ್ಕರ್ ಏನಿರುತ್ತೆ ಅದೆಲ್ಲ ಇಟ್ಕೊಂಡು ಕೂತ್ಕೊಂಡು ಊಟ ಮಾಡೋದಿಲ್ಲಿ ನಾವು. ಬೆಳಗ್ಗೆದು ಚಿತ್ರಾನ್ನ ಇನ್ನೂ ಹಂಗೆ ಐತೆ, ಯಾರೂ ತಿಂದಿಲ್ಲ. ನಾನೀಗ ಟೊಮೊಟೊ ಕರಿ ಮಾಡ್ತಾಯಿರೋದು. ಚಪಾತಿ ಮಾಡ್ಬಿಟ್ಟು ಹೋಗಿದ್ದಾರೆ ಇಲ್ಲಿ, ಚಪಾತಿಗೋಸ್ಕರ ಮಾಡ್ತಾಯಿರೋದು. ಹಾಗಂತ ಇದನ್ನ ಬರೀ ಚಪಾತಿಗೆ ತಿನ್ನಬೇಕು ಅಂತೇನಿಲ್ಲ, ರೈಸ್ಗೂ ಕೂಡ ಹಾಕ್ಕೊಂಡು ತಿನ್ಬೋದು. ಎಣ್ಣೆ ಕಾದಿದೆ, ಫಸ್ಟು ಈರುಳ್ಳಿ ಹಾಕ್ಕೊಳವೆ. ಈರುಳ್ಳಿ ಹಾಕಿ ಸ್ವಲ್ಪ ಹಿಂಗಂದು ಬೆಳ್ಳುಳ್ಳಿ ಹಾಕೋಣ. ಈಗ ಜಜ್ಜಿರುವಂಥ ಬೆಳ್ಳುಳ್ಳಿ ಕಾಣಿಸ್ತಾ ಇದೆಯಾ? ಬೆಳ್ಳುಳ್ಳಿ ಹಾಕಿದ್ಮೇಲೆ ಏನು ಹಾಕಬೇಕು, ಲಿಸ್ಟ್ ಎತ್ಕೊಂಡ್ಬಿಡ್ತೀನಿ ಇಲ್ಲಿಗೆ. ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಇದೆಲ್ಲ ಹಾಕಿ ಈಗ ಫ್ರೈ ಮಾಡಬೇಕು ಒಂದು ಸ್ವಲ್ಪ. ಇದಾದಮೇಲೆ ನಾವು ನೆಕ್ಸ್ಟು ಕರಿಬೇವು ಹಾಕಬೇಕು. ಕರಿಬೇವು, ಮ್ಯಾಕ್ಸಿಮಮ್ ಒಂದು 2-3 ಜನ ತಿನ್ಬೋದು. ಇನ್ನೇನು ಈರುಳ್ಳಿ ಬ್ರೌನ್ ಕಲರ್ ಬರ್ತಿದೆ. ಈಗ ನಾವು ಮೆಣಸಿನ್ಕಾಯಿ ಹಾಕೋಣ, ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೇಯಬೇಕಿದೆಲ್ಲ, ಅಲ್ಲಿವರೆಗೂ ಏನೂ ಹಾಕೋಂಗಿಲ್ಲ ಇದಕ್ಕೆ. ಈಗ ಇದಕ್ಕೆ ಟೊಮೊಟೊ ಹಾಕ್ಬೇಕು. ಹಚ್ಕೊಂಡಿದ್ವಲ್ಲ 2 ಟೊಮೆಟೊ ಹಾಕ್ತಾ ಇದ್ದೀನಿ. ನೀವು ಮಾಡಿ ಮನೇಲಿ, ಸೇಮ್ ನಾನು ಹೆಂಗೆ ಮಾಡ್ತೀನೋ ಹಂಗೆ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೊಟೊ ಏನು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗೋವರೆಗೂ ಹಿಂಗೆ ಬೇಯಿಸ್ತಾ ಇರಬೇಕು. ಜೀರಾ ಪೌಡ್ರು, ಧನಿಯಾ ಪೌಡ್ರು 2 ಹಾಕಬೇಕು. ಸಾರಿ ವಿಡಿಯೋ ರೆಕಾರ್ಡಿಂಗ್ ನಿಂತೋಗಿತ್ತು, ನೋಡ್ಕೊಂಡಿಲ್ಲ. ಈಗ ನಿಧಾನಕ್ಕೆ ಬೇಯಬೇಕಿದು. ಡೈಲಿ ಎಲ್ಲಾರನ್ನೂ ಅಡುಗೆ ಮಾಡೋರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಊಟ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋದು ಏನಾದರೂ ಬೇಕಂದರೆ
ನಾವೇ ಬೇಗ ಜಲ್ದಿ ಹಿಂಗೆ ಮಾಡಿಕೊಂಡು ತಿಂತಾ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಕೋಟಾ ಇಂಜಿನಿಯರು ವ್ಲಾಗ್ಸ್ ಹಾಕ್ತಾಯಿರ್ತೀನಿ, ಟ್ರಾವೆಲ್ ವ್ಲಾಗ್ಸ್ ಹಾಕ್ತಾಯಿರ್ತೀನಿ. ಈ ರೀತಿ ಒಂದೇನಾದ್ರು ಸ್ಪೆಷಲಾಗಿ ಕುಕ್ಕಿಂಗ್ ಮಾಡಿದ್ರೆ ಬೇಜಾರಾದರೆ ಆ ವ್ಲಾಗ್ನೂ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ. ಟೊಮೊಟೊ ಗೊಜ್ಜು ಫ್ರೀ ಇಲ್ಲ. ಆಮೇಲೆ ಇಲ್ಲಿವರೆಗೆ ಬರಬೇಕಾಯ್ತದೆ ನೀವು, ಮುಂಬೈವರೆಗೂ ಟೊಮೊಟೊ ಗೊಜ್ಜು ಬೇಕಂದರೆ. ನಮ್ಮ ಟೊಮೊಟೊ ಗೊಜ್ಜು ಅಲಿಯಾಸ್ ಟೊಮೊಟೊ ಕರಿ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ. ಸೊ ಈ ಒಂದು ಟೊಮೊಟೊ ಕರಿ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಡಕೋಟಾ ಇಂಜಿನಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.